ಮನುಷ್ಯ ಜೀವನದಲ್ಲಿ ಮೂರು ಸಂಗತಿಗಳನ್ನು ಸದಾ ಸ್ಮರಿಸಬೇಕು. ಒಂದು ಹುಟ್ಟು, ಇನ್ನೊಂದು ಸಾವು. ಹುಟ್ಟು ನಮ್ಮಿಚ್ಛೆಯಂತೆ ನಮ್ಮ ಹುಟ್ಟು ನಡೆಯುವುದಿಲ್ಲ. ಈ ಕಡೆ ನೀವು ಗದ್ದಲ ಮಾಡ್ತೀರಿ, ಆ ಕಡೆ ಅವ್ರು ಗದ್ದಲ ಮಾಡ್ತಾರೆ. ನಾನು ಮೊದಲ ಗದ್ದಲ ಅಂದ್ರೆ ಆಗೋದಿಲ್ಲ ನಮಗೆ. ಮನುಷ್ಯ ಮೂರು ಸಂಗತಿಗಳನ್ನು ಗಮನಿಸಬೇಕು. ಒಂದು ಹುಟ್ಟು, ಇನ್ನೊಂದು ಸಾವು. ಸುಮ್ಮನೆ ವಿಚಾರ ಮಾಡುವುದಷ್ಟೇ. ಇಲ್ಲಿ ಹುಟ್ಟು ನನ್ನಿಚ್ಛೆಯಂತೆ ನಡೆದಿಲ್ಲ. ನನ್ನ ಹುಟ್ಟು ಈ ಭೂಮಿಯ ಮೇಲೆ ಆಗಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ರೆಡಿ ಆಗಿರಲಿಲ್ಲ. ಅಥವಾ ನಾನು ಇಂಥವರ ಹೊಟ್ಟೆಯಲ್ಲೇ ಹುಟ್ಟಬೇಕು, ಗಂಡಾಗೆ ಹುಟ್ಟಬೇಕು, ಹೆಣ್ಣಾಗೆ ಹುಟ್ಟಬೇಕು, ಅಥವಾ ಇಂಥ ಊರಲ್ಲೇ ಹುಟ್ಟಬೇಕು ಅಂತ ನಾವು ಯಾರೂ ಗೂಗಲ್ನಲ್ಲಿ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಅಂದರೆ ಹುಟ್ಟು ನನ್ನ ಕೈಯೊಳಗೆ ಇಲ್ಲ. ಮುಂದೆ ಸಾವು ಇದೆ. ಸಾವಾದರೂ ಸಹಿತ ನನ್ನಿಚ್ಛೆಯಂತೆ ನಡೀತದೇನು? ಸಾವು ನಾನು ಬಯಸದೇ ಬರುವ ಅತಿಥಿ. ನಾ ಬ್ಯಾಡಂದ್ರೂ ಬರ್ತದೆ ಅದು. ಅಂದ್ರೆ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು. ನಾನು ಬಹಳ ದೊಡ್ಡವದೇನೆ, ಇಷ್ಟು ಜನ ಸೇರಿರ್ತಾರೆ, ನನ್ನ ಹುಟ್ಟು ಹಬ್ಬ ನಡೆದಿರ್ತೈತೆ ಅಂತ ನಾ ದೊಡ್ಡ ದೊಡ್ಡ ಬಲೂನ್ ಕಟ್ಟಿ ದೊಡ್ಡ ದೊಡ್ಡ ಕಟೌಟ್ ಹಾಕ್ಕೊಂಡು ನನ್ನ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊತಿದ್ರೆ ನನ್ನ ಹಿಂದೆ ಕಟ್ಟಿದ ಬಲೂನನ್ನ ಹೇಳ್ತಿರ್ತೈತಿ. ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತೀಗ ಗೊತ್ತಿಲ್ಲ. ಅಂದ್ರೆ ಹುಟ್ಟು ನನ್ನ ಕೈಯೊಳಗಿಲ್ಲ, ಸಾವು ನನ್ನ ಕೈಯೊಳಗಿಲ್ಲ. ಹುಟ್ಟು ಮತ್ತು ಸಾವು ಇವೆರಡೂ ನಮ್ಮ ಕೈಯೊಳಗಿಲ್ಲ. ಆದರೆ ದೇವರು ಹುಟ್ಟು ತನ್ನ ಕೈಯೊಳಗಿಟ್ಟುಕೊಂಡು, ಸಾವು ತನ್ನ ಕೈಯೊಳಗಿಟ್ಟುಕೊಂಡು, ಈ ಹುಟ್ಟು ಸಾವುಗಳ ಮಧ್ಯದ ಬದುಕನ್ನು ನಮ್ಮ ಉಡಿಯೊಳಗೆ ಹಾಕಿ ಚಂದ ಬದುಕಂತ ಕಳಿಸ್ಯಾನ. ಬದುಕೊಂದೇ ನಮಗೆ ಕೊಟ್ಟಿದ್ದ ದೇವರು. ಈ ಬದುಕಿದೆಯಲ್ಲ, ಎಲ್ಲರಿಗೂ ಬದುಕು ಕೊಟ್ಟಾನ ದೇವರಲ್ಲಿ. ಒಬ್ಬರು ಬಡವರು ಇರ್ಬೋದು, ಒಬ್ಬರು ಶ್ರೀಮಂತರು ಇರ್ಬೋದು, ಪ್ರಶ್ನೆ ಇಲ್ಲ, ಬದುಕು ಎಲ್ಲರಿಗೂ ಇದೆ. ಒಬ್ಬ ಶ್ರೀಮಂತ ತನ್ನ ಅರಮನೆಯಲ್ಲಿ ಬಂಗಾರದ ದೀಪ ಹಚ್ಚಿರ್ಬೋದು, ಒಬ್ಬ ಬಡವ ತನ್ನ ಗುಡಿಸಿನಲ್ಲಿ ಮಣ್ಣಿನ ಪಣತೆಯಲ್ಲಿ ದೀಪ ಹಚ್ಚಿರ್ಬೋದು. ಶ್ರೀಮಂತ ಅರಮನೆಯಲ್ಲಿ ಬಂಗಾರದ ಪಣತೆಯಲ್ಲಿ ದೀಪ ಹಚ್ಚಿದ್ರೇನು, ಬಡವ ಗುಡಿಸಿಲಿನಲ್ಲಿ ಮಣ್ಣಿನ ಪಣತೆಯೊಳಗೆ ದೀಪ ಹಚ್ಚಿದರೇನು? ಪಣತೆ ಬಂಗಾರದ್ದಿರಬಹುದು, ಪಣತೆ ಮಣ್ಣಿನದಿರಬಹುದು. ಹಚ್ಚದವು ಶ್ರೀಮಂತ ಇರಬಹುದು, ಹಚ್ಚದವು ಬಡವಿರಬಹುದು. ಆದರೆ ಹಚ್ಚಿದ ದೀಪದ ಬೆಳಕಿದೆಯಲ್ಲ, ಅದು ಬೆಳಕಷ್ಟೇ. ಇಟ್ ಈಸ್ ಜಸ್ಟ್ ಅ ಲೈಟ್. ಬೆಳಕಿಗೆ ಬಡತನವೂ ಇಲ್ಲ, ಶ್ರೀಮಂತಿಕೆಯೂ ಇಲ್ಲ. ಹಾಗೆ ಬದುಕನ್ನುವುದೇನಿದೆ ದೇವರು ನಮ್ಮ ಮುಡಿಯೊಳಗಿಟ್ಟಿದ್ದಾನೆ. ಜಾನ್ ರಸ್ಕಿನ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ 19ನೇ ಶತಮಾನದ ಚಿಂತಕ ಅನ್ ಟು ದಿ ಲಾಸ್ಟ್ ಅನ್ನುವಂಥದ್ದು ಒಂದೊಂದು ಶ್ರೇಷ್ಠ ಕೃತಿ. ಬಹಳ ಜನ ಆ ಗ್ರಂಥವನ್ನು ಓದಿ ಪ್ರಭಾವಿತರಾದವರು. ಜಾನ್ ರಸ್ಕಿನ್ ಒಂದು ಸುಂದರವಾದ ಮಾತು ಬರೀತಾನೆ. ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ನಾವೇನು ಯಾವುದಕ್ಕೆ ಸಂಪತ್ತು ಅಂತೀವಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಒಬ್ಬ ತತ್ವಜ್ಞಾನಿ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇದೆ. ಒಬ್ಬ ಸಾಮಾನ್ಯನ ದೃಷ್ಟಿಯಲ್ಲಿ ಸಂಪತ್ತು ಅಂದರೆ ಅದು ಬಂಗಾರ ಇರಬಹುದು, ಬೆಳ್ಳಿ ಇರಬಹುದು, ಹೊಲ ಇರಬಹುದು, ಮನಿ ಇರಬಹುದು.
ನಾನು ಗಳಿಸಿದ ದುಡ್ಡು ಇರ್ಬೋದು. ಆದರೆ ತತ್ವಜ್ಞಾನಿ ಚಿಂತಕ ಜಾನ್ ರಸ್ಕಿನ್ ಏನಂತಾನೆ, ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ಸಂಪತ್ತು ಅಂತ ಮನುಷ್ಯನೇ ನೀನು ಯಾವುದಕ್ಕೆ ತಿಳ್ಕೊಂಡಿಯಲ್ಲ, ಅದು ಬಂಗಾರ, ಬೆಳ್ಳಿ, ದುಡ್ಡು, ಮನೆ. ಅದು ಮನೆ ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ಹೊಲ ಇರ್ಬೋದು. ಈ ಸಂಪತ್ತಿಗೆ ಬೆಲೆ ಯಾವಾಗ ಬರ್ತೈತೆ ಅಂದ್ರೆ ನಿನ್ನ ದೇಹದೊಳಗೆ ಜೀವ ಇದ್ರೆ ಅಷ್ಟೇ ಇದಕ್ಕೆ ಬೆಲೆ ಬರ್ತೈತಿ. ದೇಹದೊಳಗೆ ಜೀವ ಇದ್ರೆ ಇದಕ್ಕೆ ಬೆಲೆ ಇರುವುದಿಲ್ಲ. ಅದು ನಿಜವಾದ ಸಂಪತ್ತಲ್ಲ. ದೇಹದೊಳಗೆ ಜೀವನ ಇದೆಯಲ್ಲ, ಇದು ನಿಜವಾದ ಸಂಪತ್ತು. ಜೀವನ ಇರದೇ ಹೋದ್ರೆ ಇವು ಯಾವುದಕ್ಕೂ ಬೆಲೆ ಇಲ್ಲ. ಜೀವನವೇ ನಿಜವಾದ ಸಂಪತ್ತು. ಇದು ದೊಡ್ಡ ಸಂಪತ್ತು. ದೇವರಿದೊಂದು ಜೀವನ ಕೊಟ್ಟಾನಲ್ಲ, ಮನುಷ್ಯ ಬದುಕಬೇಕು. ಹೆಂಗೆ ಬದುಕಬೇಕು? ಮನುಷ್ಯ ಬದುಕಬೇಕಾದ್ರೆ ಅನ್ನ ಬೇಕು, ಆಶ್ರಯ ಬೇಕು, ಅರಿವು ಬೇಕು. ನಾವೆಲ್ಲ ಬದುಕಬೇಕಾದ್ರೆ ಅನ್ನ ಬೇಕು, ಆಶ್ರಯ ಬೇಕು, ಅರಿವು ಬೇಕು. ಇಷ್ಟಷ್ಟೇ ಇದ್ದರೆ ಬದುಕಲಿಕ್ಕಾಗೋದಿಲ್ಲ. ಅನ್ನ, ಆಶ್ರಯ, ಅರಿವಿನ ಜೊತೆಗೆ ನಾ ಹೇಗೆ ಬದುಕಬೇಕನ್ನುವ ಅರಿವು ಬೇಕಲ್ಲ. ಅರಿವು ಇರದೇ ಇದ್ದರೆ ಬದುಕಲಿಕ್ಕಾಗೋದಿಲ್ಲ. ಅಂಥ ಒಂದು ಸುಂದರವಾದ ಜೀವನವನ್ನು ದೇವರು ಕೊಟ್ಟಾನಲ್ಲ, ಮನುಷ್ಯ ಹೇಗೆ ಬದುಕಬೇಕು ಇದರ ಬೆಲೆ ಗೊತ್ತಿರಬೇಕು ನಮಗೆ. ಈಗ ನೀವು ಬೆಲೆ ಗೊತ್ತಿರದಿದ್ರೆ ಏನಾಗ್ತೈತಿ ಅಂದ್ರೆ, ಹಳ್ಳಿಗಾಡಿನಲ್ಲಿ ನಮಗೊಂದು ಅನುಭವ ಐತಿ. ಆಕಳಿರ್ತದೆ, ಆಕಳು ಕೆಚ್ಚಲಕ್ಕೆ ಉಣ್ಣಿ ಹತ್ತಿರ್ತಾವೆ. ಉಣ್ಣಿ ನೀವು ನೋಡ್ರಿ, ಕೆಚ್ಚಲದೊಳಗೆ ಕೆಚ್ಚಲಕ್ಕೆ ಉಣ್ಣಿ ಹತ್ತಿರ್ತದೆ, ಕೆಚ್ಚಲದೊಳಗೆ ಹಾಲು ಇರ್ತದೆ. ಆದರೆ ಕೆಚ್ಚಲಕ್ಕೆ ಹತ್ತಿದ ಉಣ್ಣಿ ರಕ್ತ ಹೀರ್ತೆ ಹೊರಿತು ಹಾಲಿನ ಅಮೃತದ ಸವಿ ಉಣ್ಣಿಗೆ ಗೊತ್ತಾಗಲಿಲ್ಲ. ಹಂಗೆ ಈ ಬದುಕಿನ ಬೆಲೆ ನಮಗೆ ಆಗದೆ ಇದ್ದರೆ ಸುಮ್ಮನೆ ಕೆಚ್ಚಲಕ್ಕೆ ಹತ್ತಿದ ಉಣ್ಣೆಗಳಂತೆ ಮನುಷ್ಯನ ಜೀವ. ಹೆಂಗೆ ಬದುಕಬೇಕು ಅನ್ನುವುದನ್ನು ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಚಿಂತನೆ ಮಾಡಿದ್ರು. ವ್ಯಸೇಮ ದೇವಹಿತಂ ಯದಾಯು. ಮನುಷ್ಯ ಹೆಂಗೆ ಬದುಕಬೇಕಂದ್ರೆ, ವ್ಯಸೇಮ ದೇವಹಿತಂ ಯದಾಯು. ಈ ಜೀವನ ಹೆಂಗಿರಬೇಕು ಅಂದ್ರೆ, ಮನುಷ್ಯ ಹೆಂಗೆ ಬದುಕಬೇಕಂದ್ರೆ, ಇದನ್ನು ಯಾರು ಕೊಟ್ಟಾರಲ್ಲ, ಕೊಟ್ಟವನಿಗೆ ಸಂತೋಷ ಆಗುತ್ತಿರಬೇಕು, ಹಂಗೆ ಬದುಕಬೇಕು. ಈಗ ನೀವು ಮದುವೆ ಮಾಡ್ಕೊಂಡಿರ್ತೀರಿ, ಮದುವೆಯಾಗಿ ನಿಮಗೊಂದು ಉಂಗುರ ಹಾಕಿರ್ತಾರೆ. ಯಾರು? ಮಾವು ಹಾಕಿರ್ತಾವೆ. ಎಲ್ಲರಿಗೂ ತೋರಿಸ್ತಿರ್ತೀರಿ, ಇದು ನಮ್ಮ ಮಾವು ಕೊಟ್ಟಿದ್ದು, ಒಂದು ಅರ್ಧ ತೊಲಿದು. ಅದು ಬಂಗಾರ ಇರ್ಬೋದು, ಇಲ್ಲ ಬಂಗಾರದ ನೀರು ಕುಡಿಸಿರ್ಬೋದು, ಅಥವಾ ಇವನಿಗರೆ ನೀರು ಕುಡಿಸಿರ್ಬೋದು. ಅವರು ಬಂಗಾರದಂಗೆ ಇರ್ತೈತಿ. ಒಂದು ಉಂಗುರ ಹಾಕ್ಕೊಂಡ ಅಳಿಯ ಎಲ್ಲರಿಗೆ ಏನು ಹೇಳ್ತಿರ್ತಾನಂದ್ರೆ, ಒಂದು ಸುಮ್ಮನೆ ಅರ್ಧ ತೊಲಿ ಉಂಗುರ, ಇದು ನಮ್ಮ ಮಾವು ಕೊಟ್ಟಾನ ಅಂದ್ರೆ, ಉಂಗುರ ನೋಡಿದಾಗ ಒಮ್ಮೆ ಅವನಿಗೆ ಮಾವು ನೆನಪು ಬರ್ತಿರ್ತೈತಿ, ಇದು ನಮ್ಮ ಮಾವು ಕೊಟ್ಟಿದ್ದು, ಇದು ನಮ್ಮ ಮಾವು ಕೊಟ್ಟಿದ್ದು ಅಂತ. ಅಂದ್ರೆ ಸುಮ್ಮನೆ ಸಾಮಾನ್ಯ ಒಂದು ಅರ್ಧ ತೊಲಿ ಉಂಗುರ ನೋಡಿದ್ರೆ ಉಂಗುರ ಕೊಟ್ಟ ಮಾವಿಗೆ ಹೆಂಗೆ ನೆನಪು ಬರ್ತೈತಿಲ್ಲ, ಇಂಥ ಅದ್ಭುತ ಜೀವನ ಕೊಟ್ಟ, ಇದನ್ನು ನೋಡಿದಾಗ ಒಮ್ಮೊಮ್ಮೆ ಕೊಟ್ಟ ಮಹಾದೇವನ ನೆನಪು ನಮಗೆ ಬರ್ತಿರ್ಬೇಕು. ಇದು ದೇವರು ಕೊಟ್ಟಾನೆ. ಇದು ಹೆಂಗೆ ಬದುಕಬೇಕು ಅಂದ್ರೆ, ವ್ಯಸೇಮ ದೇವಹಿತಮ್ಮ ಯದಾಯುಹು. ಅವನಿಗೆ ಸಂತೋಷ ಆಗ್ತಿರ್ಬೇಕು, ಕೊಟ್ಟ ದೇವರಿಗೆ ಸಂತೋಷ ಆಗ್ತಿರ್ಬೇಕು. ಒಂದು ಜಗಲಿ ಕಟ್ಟಿತ್ತು. ಆ ಜಗಲಿ ಕಟ್ಟಿಗೆ ಊದಿನ ಕಡ್ಡಿ ಹಚ್ಚಿಟ್ಟಿದ್ರು. ಊದಿನ ಕಡ್ಡಿ. ಇವ ಮನುಷ್ಯ ಹೋಗಿ ಜಗಲಿಗೆ ನಮಸ್ಕಾರ ಮಾಡಿ ಆ ಊದಿನ ಕಡ್ಡಿ ಕೇಳ್ದ, ಅಲ್ಲ ದೇವರು ನಿನಗೆ ಎಷ್ಟು ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ, ನನಗೆ ಯಾಕೆ ಹೊರಗೆ ನಿಂದ್ರಂತಾನವ. ನಿನಗೆ ನೋಡಿದ್ರೆ ಮಗ್ಗಲು ಕರ್ಕೊಂಡು ಕುಂದಿರಿಸುವಂತ ಜಗಲಿ ಮೇಲೆ ಇರ್ತೈತಿ ಊದಿನ ಕಡ್ಡಿ, ನಿನಗೆ ಕರ್ಕೊಂಡು ಕುಂದಿರಿಸಿರ್ತಾನ, ನನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ. ಅದು ಊದಿನ ಕಡ್ಡಿ ಅಂತ ನೀ ಮಾಡದ ಅಂತ ಕೆಲಸ ಮಾಡ್ತಿ, ಅದಕ್ಕೆ ಹೊರಗೆ ನಿಂದಿರಿಸಿರ್ತಾನೆ ನನಗೆ. ಅಲ್ಲ, ಅದನ್ನ ಕೇಳಕತ್ತೀನಿ ನಾನು, ದೇವರು ನನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ, ನಿನಗೆ ಯಾಕೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ. ಅದು ಊದಿನ ಕಡ್ಡಿ ಹೇಳುತ್ತೆ, ನಿನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ, ನನಗೆ ಯಾಕೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನಂದ್ರೆ, ನೀನು ಮಂದಿ ಮನೆ ಸುಟ್ಟು ನೀ ಸಂತೋಷ ಪಟ್ಟಿ, ನಾನು ನನ್ನ ಸುಟ್ಟುಕೊಂಡು ಇನ್ನೊಬ್ಬರ ಮನೆಯಾಗ ಸಂತೋಷ ತುಂಬಿನಿ, ಅದಕ್ಕೆ ನನಗೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ. ಅವ ನಿನಗೆ ಹೊರಗಿಟ್ಟಾನ. ಬದುಕು ಹೆಂಗಿರಬೇಕು ಅಂದ್ರೆ, ಕೊಟ್ಟ ದೇವನೇ ಸಂತೋಷ ಪಡ್ತಿರಬೇಕು. ಅಂಥ ಜೀವನ ಇದು. ಅಂಥದ್ದೊಂದು ಜೀವನ ಕಟ್ಟುವ ಸಲುವಾಗಿಯೇ ಇದು ಹೆಂಗಿರಬೇಕು ಅಂದ್ರೆ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಹೆಂಗಿರಬೇಕು ಅಂದ್ರೆ, ನಿಮ್ಮ ನಾಯಕರ ಪುಸ್ತಕದ ಹೆಸರೇ ಇಟ್ಟಾರ, ಜೀವನೋತ್ಸಾಹ.
ಮನುಷ್ಯ ಹೆಂಗೆ ಬದುಕಬೇಕು ಅಂದರೆ ಹುಟ್ಟಿನಿಂದ ಸಾಯುವವರೆಗೆ ಉತ್ಸಾಹದಿಂದ ಬದುಕ್ತಿರ್ಬೇಕು. ಜೀವನ ಅಂದರೆ ಇದು ನಮ್ಮಿಚ್ಛೆಯಂತೆ ನಡೆಯುವುದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಜೀವನದಲ್ಲಿ. ಒಮ್ಮೆ ಸೋಲಾಗ್ತದೆ, ಒಮ್ಮೆ ಬಡತನ ಬರ್ತದೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ನಿಂದೆಯ ಮಾತುಗಳು ಬರ್ತವೆ. ಸೋಲಿಗೆ ಎದೆಗುಂದದೆ, ಅಪಮಾನದ ಚುಚ್ಚು ನುಡಿಗಳನ್ನು ಕೇಳದೆ, ಬಡತನಕ್ಕೆ ಹೆದರದೆ, ಚಿಂತೆಗಳಿಗೆ ಎದೆಗುಂದದೆ ಮನುಷ್ಯ ಮುನ್ನುಗ್ಗಿ ನಡಿಬೇಕಾಗ್ತದೆ. ಇವೆಲ್ಲ ಜೀವನ ಅಂದ್ರೆ ಸಹಜ, ಇವು ಬರುವುದೇ. ಕಷ್ಟಗಳ ಮಧ್ಯದೊಳಗೆ ಉತ್ಸಾಹ ಬಿಡಲಾರ್ದಂಗೆ ಮನುಷ್ಯ ಬದುಕಬೇಕಲ್ಲ. ಈ ಜಗತ್ತು ನೋಡಿ ಕಲಿಬೇಕಾಗ್ತದೆ ಮನುಷ್ಯ. ಈಗ ನೀವು ತಾಯಂದಿರದಿರಿ, ಮನ್ಯಾಗ ಅನ್ನ ಮಾಡ್ತೀರಿಲ್ಲ, ಅನ್ನ ಎದ್ರ ಮೇಲೆ ಮಾಡ್ತೀರಿ? ಕುಕ್ಕರ್ನ್ಯಾಗ ಮಾಡ್ತೀರಿ. ಕುಕ್ಕರ್ ಏನು ಕಲಿಸ್ಕೊಡ್ತೈತಿ ನಮಗಂದ್ರೆ, ನಮ್ಮ ಬುಡಕ ಬೆಂಕಿ ಇಟ್ಟರು ನಾವು ಸೀಟಿ ಹೊಡ್ಕೊತಿರೋದು ಮಾತ್ರ ಮರಿಬಾರ್ದು ಅಂತ ಕುಕ್ಕರ್ ಕಲಿಸ್ಕೊಡ್ತೈತಿ ಮನುಷ್ಯ. ನಮಗೆ ಆಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಡಲಕ್ಕೆ ನಾವು ಖುಷಿಯಿಂದ ಇರೋದು ಮಾತ್ರ ಬಿಡಬಾರ್ದು ಮನುಷ್ಯ. ಕಲಿಯುವುದು ಜೀವನದಲ್ಲಿ, ಜೀವನದ ಉತ್ಸಾಹ ಬತ್ತಬಾರದು ಮನುಷ್ಯನ ಜೀವನದಲ್ಲಿ. ಜೀವನದ ಉತ್ಸಾಹ ಕಳ್ಕೋಬಾರ್ದ ಮನುಷ್ಯ. ಇತಿಹಾಸ ಓದಿದ್ರೆ ಎಷ್ಟು ಅದ್ಭುತವಾಗಿ ಬದುಕಿದ್ರಿಲ್ಲ. ನಮ್ಮ ಉತ್ಸಾಹಕ್ಕೂ ಜ್ಞಾನಿಗಳ ಉತ್ಸಾಹಕ್ಕೂ ಸಾಕ್ರೆಟಸ್ ಅಂತಿದ್ದ. ಸಾಕ್ರೆಟಿಸ್ ಭಾಳ ದೊಡ್ಡ ತತ್ವಜ್ಞಾನಿ. ಸಾಕ್ರೆಟಿಸ್ನಿಗೆ ವಿಷ ಕೊಟ್ಟರು, ಹ್ಯಾಮ್ಲಾಕ್ ಅಂತ ಅವನಿಗೊಂದು ವಿಷ. ಅದು ಅಂದರೆ ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾಕ್ರೆಟಿಸ್ನಿಗೆ ಸಾವಕಾಶವಾಗಿ ಸಾವು ಬರ್ತಿತ್ತಂದ್ರೆ ಇವ ಸಾಯ್ತಾನ ಅಂತ ಗೊತ್ತಿತ್ತು. ಅವನು ಶಿಷ್ಯರಿಗೆಲ್ಲ ದುಃಖ ಆತಿ, ಇಲ್ಲ ನಮ್ಮ ಗುರುವಿಗೆ ಸಾವು ಸಮೀಪ ಆಗೈತಿ ಅಂತ ಶಿಷ್ಯರೆಲ್ಲ ಚಿಂತೆ ಮಾಡ್ತಿದ್ರು, ದುಃಖ ಮಾಡ್ತಿದ್ರು, ಅಳ್ತಿದ್ರು. ಸಾಕ್ರೆಟಿಸನ ಶಿಷ್ಯ ಕ್ರೇಟೋ ಅಂತಿದ್ದ. ಕ್ರೇಟೋ ಅಳುತ್ತಿದ್ದ, ಸಾಕ್ರೆಟಿಸ್ ನಗುತ್ತಿದ್ದ. ಯಾರಿಗೆ ಸಾವು ಬರಾಕತ್ತೈತಿ, ಸಾವು ಬರುವ ವ್ಯಕ್ತಿ ನಗುತ್ತಿದ್ದ, ಸಾವನ್ನು ನೋಡಿದ ವ್ಯಕ್ತಿ ಅಳ್ತಿದ್ದ. ಸಾಕ್ರೆಟಿಸನ ಶಿಷ್ಯ ಕ್ರೇಟೋನಿಗೆ ಅನಿಸ್ತಿತ್ತು, ನನ್ನ ಗುರು ಸಾವಿನ ಸಮೀಪ ಬಂದಾನಲ್ಲ, ದುಃಖ ಆಗ್ತಿತ್ತು. ಸಾಕ್ರೆಟಿಸ್ ಕೇಳ್ತಾನೆ ಕ್ರೇಟೋನಿಗೆ, ಶಿಷ್ಯನಿಗೆ, ಅಲ್ಲ ನೀ ಯಾಕೆ ಅಳಾಕತ್ತೀಯಲ್ಲ, ಚಿಂತೆಯೊಳಗದಿ ಅಂತ. ಅವಾಗ ಕ್ರೇಟೋ ಹೇಳ್ತಾನಲ್ಲ, ನಿಮಗೆ ಅನಿಸುವಲ್ದೇನೋ, ನಿಮಗೆ ಸಾವು ಸಮೀಪ ಆಗೈತಿ, ಸಾವ ಬಂದೈತಿ, ಇನ್ನು ಸ್ವಲ್ಪ ಕ್ಷಣಕ್ಕೆ ನೀವು ಸಾಯ್ತೀರಿ, ಮತ್ತು ನಿಮಗೆ ಚಿಂತೆ ಅನಿಸುವಲ್ದೇನೋ ಅಂತ. ತತ್ವಜ್ಞಾನಿ ಸಾವನ್ನು ನೋಡಿದ. ಸಾವಿನ ಸಮಯದಲ್ಲಿಯೂ ಸಹಿತ ಅವನ ಉತ್ತರ ಹೆಂಗಿತ್ತು ಅಂದ್ರೆ, ಚಿಂತೆ ಮಾಡಬಾರ್ದು ಅಂತಿದ್ರು. ಸಾಕ್ರೆಟಿಸ್ ಹೇಳ್ದ, ಚಿಂತೆ ಮಾಡಬಾರ್ದು, ಅದಕ್ಕೂ ನೀವು ಸಾವಿನ ಬಗ್ಗೆ ಚಿಂತೆ ಮಾಡ್ತೀರಲ್ಲ, ನಾ ಮಾಡೋದಿಲ್ಲ ಅಂದವ. ಕ್ರೇಟೋ ಕೇಳ್ತಾನಲ್ಲ, ಸಾವ ಬಂದರೂ ನೀವ್ಯಾಕೆ ಚಿಂತೆ ಮಾಡುವಲ್ರಿ ಅಂತ. ಅವಾಗ ಸಾಕ್ರೆಟಿಸ್ ಹೇಳ್ತಾನೆ, ನೋಡು, ನಾ ಯಾಕೆ ಸಾವು ಬಂದರೂ ಚಿಂತೆ ಮಾಡಂಗಿಲ್ಲ ಅಂದ್ರೆ, ಈಗ ನಾ ಅದೇನೇ ಇಲ್ಲೋ, ನಾ ಇದ್ದಾಗ ಸಾವು ಬಂದಿಲ್ಲ, ಸಾವು ಬಂದಾಗ ನಾನಾ ಇರೋದಿಲ್ಲ ಅಂದ್ರೆ ನಾ ಯಾಕೆ ಚಿಂತೆ ಮಾಡಕ್ಕೆ ಹೋಗಲಿ ಅಂತ. ಇದು ತತ್ವಜ್ಞಾನಿಗಳ ಚಿಂತನೆ. ಇದು ಹೀಗೆ ಮನುಷ್ಯ ಸಾವಿನ ಸಮಯದಲ್ಲಿಯೂ ಸಹಿತ ಕಾರ್ಗಿಲ್ ಯುದ್ಧ ನಡೀತು. ಕಾರ್ಗಿಲ್ ಯುದ್ಧ ನಡೆದಾಗ ಈ ಭಾರತದ ಯೋಧರನ್ನು, ಸೈನಿಕರನ್ನು ಮಿಲಿಟರಿ ಹಾಸ್ಪಿಟಲ್ನೊಳಗೆ ಹಾಕಿದ್ರಂತ. ಅಂದಿನ ದೇಶದ ಪ್ರಧಾನಿಗಳು ಅವರ ಎದೆಗೆ ಗುಂಡು ಬಿದ್ದಿತ್ತಲ್ಲ, ಅವರಿಗೆ ಮಾತಾಡಿಸ್ಲಿಕ್ಕೆ ಹೋಗಿದ್ರಂತ. ಹೋಗಿ ಸೈನಿಕರನ್ನು ಮಾತಾಡಿಸಿ ಬರ್ತಾ ಇದ್ದರು. ಅವ್ರಿಗೆ ಅಷ್ಟು ಒಳ್ಳೆಯ ಸ್ಥಿತಿಯೊಳಗೆ ಇರಲಿಲ್ಲ ಆರೋಗ್ಯ. ಒಬ್ಬರು ಮಾತಾಡ್ತಿದ್ರು, ಒಬ್ಬರು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಿಂಗೆ ಹಾಸ್ಪಿಟಲ್ ರೌಂಡ್ ಹಾಕ್ಕೊಂಡು ಬರುವಾಗ ಕೊನೆ ICUದಲ್ಲಿರುವಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯ ಕೈ ಹಿಡಿದು ಒಂದು ಮಾತು ಹೇಳಿದ್ರಂತ, ಪ್ರಧಾನಿಗಳೇ, ನೀವು ನಮ್ಮನ್ನೆಲ್ಲ ನೋಡಿದ್ರಲ್ಲ, ಕಾರ್ಗಿಲ್ ಯುದ್ಧ ನಡೆದಿತ್ತು, ನೀವು ದೇಶಕ್ಕೆ ಹೊಳ್ಳಿ ಹೋಗಿ ಸೈನಿಕರನ್ನು ನೋಡಿ ಬಂದೆ ಅಂತ ದೇಶದ ಜನರನ್ನು ಕುರಿತು ನೀವು ಮಾತಾಡ್ತಿರಲ್ಲ, ಒಂದು ಮಾತು ಹೇಳ್ರಿ, ನಮ್ಮ ದೇಶದ ಜನರಿಗೆ ಗೊತ್ತಾಗಬೇಕು, ಭಾರತದ ಜನರಿಗೆ ಏನು ಅಂದ್ರೆ, ಭಾರತದ ಸೈನಿಕರು ಬೇರೆ ದೇಶದ ಜೊತೆ ಯುದ್ಧ ಮಾಡುವಾಗ ಅವರು ಬೆನ್ನಾಗ ಗುಂಡು ಹೋಗಿಲ್ಲ, ಅವರು ಎದೆಯಾಗ ಗುಂಡು ಹೋಗ್ಯಾವಂತ ದೇಶದ ಜನರಿಗೆ ಹೇಳ್ರಿ. ಅಂದರೆ ಇವರು ಓಡಿ ಬಂದು ಹೋಗುವಾಗ ಗುಂಡು ಹಾಕಿದ್ದಲ್ಲ, ಅವ್ರ ಜೊತೆ ನೇರವಾಗಿ ಕಣ್ಣೊಳಗೆ ಕಣ್ಣಿಟ್ಟು ಯುದ್ಧ ಮಾಡುವಾಗ ಗುಂಡು ಹಾಕಿದ್ದು ಅಂತ ದೇಶದ ಜನರಿಗೆ ಹೇಳ್ರಿ. ಅಂದರೆ ಸಾವಿನ ಸಮಯದೊಳಗೂ ಸಹಿತ ಎಷ್ಟು ಉತ್ಸಾಹ ಇದು. ಅದಕ್ಕೆ ಮನುಷ್ಯ ಜೀವನದೊಳಗೆ
ಇದನ್ನು ಕಲಿತಿರ್ಬೇಕು. ಆ ಪುಸ್ತಕದ ಹೆಸರು ಅಷ್ಟು ಚಂದ ಇಟ್ಟಾರ, ಉತ್ಸಾಹ, ಜೀವನೋತ್ಸಾಹ. ಮನುಷ್ಯನ ಜೀವನದಲ್ಲಿ ಎಂದೂ ಜೀವನೋತ್ಸಾಹ ಬತ್ತಿರಬಾರ್ದು. ನಿಮ್ಮದು ಹಂಗಾಗೋದಿಲ್ಲ. ಮೊದಲು ಸ್ವಲ್ಪ ಉತ್ಸಾಹ ಇರ್ತೈತಿ, ಆಮೇಲೆ ಅಷ್ಟು ಉತ್ಸಾಹ ಇರೋದಿಲ್ಲ. ಅದು ಈಗ ಮದುವೆ ಆಗ್ತಿರ್ತೀರಿ, ಮದುವೆ ಆಗಾಗ ಏನು ಉತ್ಸಾಹ ಇತ್ತು ಆಮೇಲೆ ಇರ್ತೈತಿ ಅನ್ನೋದು ಹಂಗೆ. ಹೆಂಡತಿ ಗಂಡಕ್ಕೆ ಕೇಳಿದ್ಲಂತ, ಅಲ್ಲ ಮದುವೆ ಆಗೋದಕ್ಕಿಂತ ಮೊದಲು ಅಂದರೆ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಅಂದ್ರೆ ಅವ್ರು ಎಂಗೇಜ್ ಆಗ್ತಾರಂತ. ಎಂಗೇಜ್ಮೆಂಟ್ ಮಾಡಿದ್ರು ಅವಾಗ ನನಗೆ ದಿವಸ ಸೈಕಲ್ ಮೋಟ್ರ್ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಿದ್ರಿ, ನನ್ನ ಹುಟ್ಟು ಹಬ್ಬ ಇದ್ದಾಗ ಗಿಫ್ಟ್ ಕೊಡ್ತಿದ್ರಿ, ಹೋಟೆಲ್ ಕರ್ಕೊಂಡು ಹೋಗ್ತಿದ್ರಿ, ಸುತ್ತಾಡಿಸ್ತಿದ್ರಿ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಅಡ್ಡಾಡಿಸ್ತಿದ್ರಿ. ಈಗ ಮದುವೆ ಆದಮೇಲೆ ಹುಟ್ಟು ಹಬ್ಬಕ್ಕೊಂದು ಗಿಫ್ಟ್ ಇಲ್ಲ, ನನಗೆ ಗಾಡಿ ಕರ್ಕೊಂಡು ಹೋಗೋದಿಲ್ಲ, ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗೋದಿಲ್ಲ ಅಂದಿವ. ಆಕೆ ಹೆಂಡತಿ ಕೇಳಿದ್ಲು, ಮದುವೆಕ್ಕಿಂತ ಮುಂಚೆ ಗಾಡಿ ಮೇಲೆ ಕರ್ಕೊಂಡು ಅಡ್ಡಾಡಿರಿ, ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿರಿ, ಮತ್ತೆಲ್ಲ ಹೋಟೆಲಿಗೆ ಕರ್ಕೊಂಡೋಗಿ ಉಣಿಸಿರಿ, ಮದುವೆ ಆದಮೇಲೆ ಯಾಕೆ ಹಿಂಗೆ ಮಾಡ್ತಾ ಇಲ್ಲ ಅಂತ. ಅವಾಗ ಅವ್ರ ಯಜಮಾನ್ ಹೇಳಿದಂತ, ಹುಚ್ಚಿ, ಪ್ರಚಾರ ಎಲೆಕ್ಷನ್ಗಿಂತ ಮೊದಲು ಇರ್ತೈತಿ, ಎಲೆಕ್ಷನ್ ಆದಮೇಲೆ ಪ್ರಚಾರ ಇರೋದಿಲ್ಲ. ಎಲೆಕ್ಷನ್ ಮುಗ್ದೈತಿ, ಪ್ರಚಾರ ಮುಗ್ದೈತಿ, ಈಗ ಏನೂ ಇರೋದಿಲ್ಲ. ಅಂದ್ರೆ ನಮ್ಮ ಉತ್ಸಾಹ ಮೊದಲಷ್ಟೇ ಇರ್ತೈತೆ, ಆಮೇಲೆ ಇರೋದಿಲ್ಲ. ಆದರೆ ಉತ್ಸಾಹ ಹೆಂಗಿರಬೇಕು ಅಂದ್ರೆ ಜೀವನದ ಕೊನೆಯು ಹೆಂಗೆ ಸಾಕ್ರೆಟಿಸನ ಉತ್ಸಾಹ ಇತ್ತು, ಜೀವನದ ಕೊನೆಯವರೆಗೂ ಮನುಷ್ಯನ ಜೀವನದಲ್ಲಿ ಭತ್ತದ ಉತ್ಸಾಹ ಇರಬೇಕು. ಏನು ಒಂದಿಷ್ಟು ಹಿಂದೆ ಆಡ್ಕೊಳ್ಳೋರು ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗ್ತೈತೆ ಅದಕ್ಕೆ. ಒಂದಿಷ್ಟು ಅನ್ನೋರು ಇರ್ತಾರೆ, ಏನು ಮಾಡ್ಲಿಕ್ಕಾಗ್ತದೆ ಅದಕ್ಕೆ. ಜೀವನದಲ್ಲಿ ಒಮ್ಮೆ ಸೋಲು ಬರ್ತದೆ, ಏನು ಮಾಡ್ಲಿಕ್ಕಾಗ್ತದೆ ಅದಕ್ಕೆ. ಯಾಕೆ ದೇವರು ಎರಡು ಕಣ್ಣಿಟ್ಟು ಎರಡು ಮುಂದೆ ಇಟ್ಟು, ಒಂದು ಮುಂದಿಟ್ಟು ಒಂದು ಹಿಂದಿಟ್ಟರು ನಡೀತಿದ್ದಿಲ್ಲೇನು? ಯಾಕೆ ಎರಡು ಕಣ್ಣಿಟ್ಟು ಎರಡು ಮುಂದೆ ಇಟ್ಟ ಅಂದ್ರೆ ಮನುಷ್ಯನೇ ಹಿಂದೆ ಏನಾಗೈತಿ ಅಂತ ಹೊಳ್ಳಿ ನೋಡಕ್ಕೆ ಹೋಗಬೇಡ, ಮುಂದೆ ದೊಡ್ಡ ಜೀವನ ಐತಿ, ಮುಂದಿಟ್ಟಿನಿ, ಮುಂದೆ ನೋಡ್ಕೊಂಡು ಹೋಗಷ್ಟು. ಮುಂದಿನದನ್ನು ನೋಡ್ಕೊತ ಒಂದು ಕಾಲ ಕಳೆಯುವುದಿಲ್ಲ ಅಷ್ಟೆ. ಅದಕ್ಕೆ ಮನುಷ್ಯ ಉತ್ಸಾಹದಿಂದ ಇಲ್ಲಿ ಬದುಕುವುದು. ಈ ದೇಶದ ಈ ಕನ್ನಡ ನಾಡಿನ ಒಬ್ಬ ಶರಣೆ ಭಾಳ ಸುಂದರವಾದ ಒಂದು ಮಾತು ಬರೀತಾಳೆ. ಮನುಷ್ಯ ಉತ್ಸಾಹದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು? ಸಂತೋಷ, ಉತ್ಸಾಹ ಬಿಟ್ಟಿರಬಾರ್ದಲ್ಲ ಮನುಷ್ಯನಿಗೆ. ಈ ದೇಶದ ಈ ನೆಲದ ಒಬ್ಬ 12ನೇ ಶತಮಾನದ ಶರಣೆ ಕಾಳವ್ಯ ಅನ್ನುವ ಶರಣೆ. ಆಕೆ ಕಾಳವ್ಯ ಅನ್ನುವ ಶರಣೆ ಎರಡು ಮಾತು, ಎರಡು ಸಾಲಿನ ವಚನ ಬರೀತಾಳೆ. ಈ ಮನುಷ್ಯರಿಗೆಲ್ಲ ಯಾಕೆ ದುಃಖ ಆಗೈತಿ, ಇವರು ದುಃಖದಿಂದ ಹೇಗೆ ಬಿಡುಗಡೆಯಾಗಬೇಕು? ಮನುಷ್ಯ ಚಿಂತೆ, ದುಃಖ, ನೋವು, ನಿರಾಶೆಗಳಿಂದ ಹೊರಗೆ ಬರಬೇಕಲ್ಲ ಅಂತ ಸುಮ್ಮನೆ ಸಾಲಿ ಕಲಿಲಾರದ ಹೆಣ್ಮಗಳು ಹೇಳುವ ಎರಡು ಮಾತು ಎಷ್ಟು ಚಂದದ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಇದು ನಮ್ಮ ಉರಿಲಿಂಗ ಪೆದ್ದಿ ಪ್ರಿಯಗಳ ಅರಸರಲ್ಲಿ ಸದರಲ್ಲ ಕಾಣವ್ವ, ಸದರಲ್ಲ ನೋಡವ್ವ. ಕಾಳವೆಯ ವಚನ ಇದು. ಆಕೆ ಹೇಳುವ ಎರಡು ಮಾತು ಏನು ಅಂದ್ರೆ, ಮನುಷ್ಯನಿಗೆ ದುಃಖಕ್ಕೆ ಕಾರಣ ಏನಾಯ್ತು, ಈ ದುಃಖದಿಂದ ಬಿಡುಗಡೆ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು? ಎರಡು ಮಾತು. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಸುಮ್ಮನೆ ಸತ್ತ ಮೇಲೆ ಮುಕ್ತಿ ಆಗೋದಲ್ಲ, ಜೀವಂತಿದ್ದಾಗ ಮನುಷ್ಯ ಜೀವನ್ ಮುಕ್ತರಂತೆ ಬದುಕಬೇಕಲ್ಲ. ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಎರಡು ಮಾತು ಹೇಳ್ತಾಳೆ ಆಕೆ. ನೋಡು, ಮನುಷ್ಯನೇ ಜೀವನದ ಮೇಲೆ, ಸಂಸಾರ ಅಂದ ಮೇಲೆ, ಪ್ರಪಂಚದ ಮೇಲೆ ಹುಟ್ಟಿನಿಂದ ಸಾಯುವವರೆಗೂ ನಾನು ಕೆಲಸ ಮಾಡಬೇಕಾಗ್ತಿರ್ತೈತಿ. ಕೆಲಸ ಇಲ್ಲದೆ ಯಾರೂ ಬದುಕಲಿಕ್ಕಾಗೋದಿಲ್ಲ. ಅದು ನನ್ನ ಸಲುವಾಗಿ ಮಾಡಬಹುದು, ಸಮಾಜಕ್ಕಾಗಿ ಮಾಡಬಹುದು. ಕೆಲಸ ನಿಂತ ದಿವಸ ಜೀವನನೂ ನಿಂದಿರ್ತೈತಿ, ಅಥವಾ ಜೀವನ ನಿಂತ ದಿವಸ ಕೆಲಸ ನಿಂತಿರ್ತೈತಿ. ಈಗ ನೀವು ಬೊಗರಿ ಆಡಿಸ್ತಿರಿಲ್ಲ, ಬೊಗರಿ ಎಲ್ಲಿವರೆಗೆ ಬೀಳೋದಿಲ್ಲ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ಬೀಳೋದಿಲ್ಲ. ಅದು ಬಿದ್ದೈತಿ ಅಂದ್ರೆ ತಿರುಗೋದು ನಿಂದಿರ್ಸೈತಿ ಅಂತ ಅರ್ಥ ಅಷ್ಟೆ. ಹಂಗೆ ಮನುಷ್ಯ ಎಲ್ಲಿವರೆಗೆ ದುಡಿತಿರ್ತಾನೆ ಎಲ್ಲಿವರೆಗೆ ಜೀವನ ಉತ್ಸಾಹ ಇರ್ತೈತಿ ಅಲ್ಲಿವರೆಗೆ ಸಾವು ಬರೋದಿಲ್ಲ. ಸಾವು ಬಂದೈತಿ ಅಂದ್ರೆ ಅವು ಜೀವನ ಉತ್ಸಾಹ ನಿಲ್ಲಕತ್ತೈತಿ ಅಂತ ಅರ್ಥ.
ಅದಕ್ಕೆ ಕಾಳವೆ ಹೇಳುವ ಎರಡು ಮಾತು ಅಂದ್ರೆ, ಮನುಷ್ಯನೇ ಎರಡು ಕೆಲಸ ಮಾಡು. ನೀನು ನಿನ್ನ ಸಲುವಾಗಿ ದುಡಿತೀಯೋ ಬಿಡ್ತೀಯೋ ಪ್ರಶ್ನೆ ಇಲ್ಲ, ಎರಡು ಮಾಡು. ಸದಾ ಕೆಲಸ ಮಾಡು, ನಿನ್ನ ಸಲುವಾಗಿ ಮಾಡ್ಕೋ ಮತ್ತು ಸಮಾಜದ ಸಲುವಾಗಿನೂ ಮಾಡು ಅಂತ. ಒಂದು ಕೆಲಸ ಮಾಡು, ಕೆಲಸ ಮಾಡದ ಮೇಲೆ ಇವರು ಸದಾ ಸಮಾಜದ ಜನ, ಲೋಕದ ಜನ ನನಗೆ ಗೌರವ ಕೊಡ್ತಾರ ಅಂತ ತಲೆಯಾಗಿ ಇಟ್ಕೋಬೇಡ. ಇವೆರಡೂ ಮರೆತು ಬಿಟ್ಟರೆ ನಿನ್ನಷ್ಟು ನಿತ್ಯ ಮುಕ್ತನೇ ಯಾರೂ ಇಲ್ಲ ಈ ಜಗತ್ತಿನ. ಮಾಡೋದು ಬಿಡಬೇಡ, ಮಾಡಿಂದ ಅದನ್ನು ತಲೆಯಾಗಿಂದ ತೆಗೆದೊಗೆಯುವುದು ಮರಿಬೇಡ ಅಂತ. ಮಾಡಬೇಕು, ಮರೆತಿರ್ಬೇಕು, ಇದು ಸಂತರ ಜೀವನ. ಕೆಲಸ ಮಾಡ್ತಿರ್ಬೇಕು, ಮಾಡಿದ್ದನ್ನು ತಲೆಯಾಗಿಟ್ಕೊಳ್ಳಾರ್ದಂಗೆ ಬದುಕದಿ ಅಂದರೆ ಅವ ನಿತ್ಯ ಮುಕ್ತ ಅಂತಷ್ಟು. ಅದಕ್ಕೆ ಇದನ್ನು ಬದುಕುವುದನ್ನು ಕಲಿಬೇಕು ಮನುಷ್ಯ. ಸಮಾಜಕ್ಕಾಗಿ ಒಬ್ಬ ಚಿಂತಕ ಅಂತಾನೆ ಯಾವಾಗ ಜೀವನ. ಈಗ ನೋಡ್ರಿ, ನೀವು ಹಾಡಲಿಲ್ಲ, ನಿತ್ಯೋತ್ಸವ ಅಂತ ಹಾಡಿದ್ರೆ ಇಲ್ಲ, ನಿತ್ಯೋತ್ಸವ ಅಂತ ಹಾಡಿದ್ರೆ ಯಾಕೆ? ನಿಸರ್ಗದೊಳಗೆ ನಿತ್ಯೋತ್ಸವ ಐತಿ. ನಮ್ಮ ಹುಟ್ಟು ಹಬ್ಬ ಬರೀ ವರ್ಷಕ್ಕೊಮ್ಮೆ ಬರ್ತಾವ. ನಿಸರ್ಗದಲ್ಲಿ ಯಾಕೆ ನಿತ್ಯೋತ್ಸವ ಐತಿ? ನಮ್ಮದೊಮ್ಮೆ ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬ ಆಗ್ತಾವ ಹೇಳಿ. ಅದಕ್ಕೊಬ್ಬ ಚಿಂತಕ ಅಂತಾನೆ, ವೆನ್ ಯುವರ್ ಫೋಕಸ್ ಮೂವ್ಸ್ ಇನ್ ಲೈಫ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್, ದೆನ್ ಯುವರ್ ಲೈಫ್ ಬಿಕಮ್ ಸೆಲೆಬ್ರೇಷನ್. ನಿನ್ನ ಜೀವನದೊಳಗೆ ಉತ್ಸಾಹ ಬರಬೇಕಾಗಿತ್ತು ಅಂದರೆ ನಿನ್ನ ಸ್ವಾರ್ಥ ಎಂದು ನಿನ್ನ ಎದೆಯೊಳಗಿಂದ ದೂರ ಆಗ್ತೈತಿ, ಅಂದೇ ನಿನ್ನ ಎದೆಯೊಳಗೆ ಸಂಭ್ರಮ ಶುರು ಆಗ್ತೈತಿ, ನಿತ್ಯೋತ್ಸವ ಶುರು ಆಗ್ತೈತಿ. ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಸಂಭ್ರಮ, ಸಂತೋಷ ಯಾವಾಗ ಅಂದ್ರೆ ಎದೆಯೊಳಗಿನ ಸ್ವಾರ್ಥ ದೂರ ಆದಾಗ. ಎದೆಯೊಳಗಿನ ಸ್ವಾರ್ಥ ದೂರ ಆದಾಗ. ಯಾಕೆ ನಿಸರ್ಗ ನಿತ್ಯೋತ್ಸವ ಹಾಡ್ತೈತಿ ಅಂದರೆ, ಈಗ ಒಂದು ತೆಂಗಿನ ಗಿಡ ಐತಿ. ತೆಂಗಿನ ಗಿಡಕ್ಕೆ ನೀವೇನು ಹಾಕಿರಿ? ಯಾರ ಸಕ್ರೆ ನೀರು ಕೂಡಿಸಿ ಏನರ ಬೇರಿಗೆ ಹಾಕಿರೇನು? ಇಲ್ಲ. ತೆಂಗಿನ ಗಿಡಕ್ಕೆ ನೀವು ಹಾಕಿದ್ದು ರಾಡಿ ನೀರ, ಆದರೆ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ತಿಳಿ ನೀರ. ಇದು ನಿಸರ್ಗದ ನಿತ್ಯೋತ್ಸವಕ್ಕೆ ಕಾರಣ ಇದು ಅಂತ. ನಿಸರ್ಗದೊಳಗೆ ನಿತ್ಯೋತ್ಸವ ಯಾಕೈತಿ ಅಂದ್ರೆ ಅದು ಸದಾ ಇನ್ನೊಬ್ಬರಿಗೆ ಕೊಡಬೇಕಂತೈತಿ. ಹಾಗೆ ದಿಂಡೂರವರು ಈ ಸಮಾಜಕ್ಕೊಂದು ದೊಡ್ಡ ವ್ಯಕ್ತಿಯಾಗಿ ಅವ್ರು ನೋಡಿದ್ರೆ ಅನ್ನಿಸ್ತೈತಿ ಈ ಸಮಾಜದ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ ಅದ. ಅವ್ರು ನೋಡಿದ್ರೆ ಹಂಗೆ ಕಾಣುತ್ತಾರೆ. ನೋಡೋಕ್ಕೂ ಅಟ್ಟ ಟೊಪ್ಪಿಗೆ ಅವ್ರ ಗುರುಗಳು ಇನ್ನೂ ಚಂದ ಬರ್ದಾರೆ, ನಿಮಗೆ ಹೇಳ್ತಾರೆ ಅವ್ರು ಆಮೇಲೆ. ಅಂದ್ರೆ ದಿಂಡೂರವರು ಅವರು ನಿನ್ನೆ ಮಠಕ್ಕೆ ಬಂದಾಗ ಹೇಳ್ತಿದ್ರು, ನನಗೆ ಆಸ್ಪತ್ರೆಗಿದ್ದೆ, ಕೊಲಂಬಿಯಾ ಹಾಸ್ಪಿಟ್ಲ್ನೊಳಗೆ ನನಗೆ ದವಾಖಾನೆಗೆ ಕರ್ಕೊಂಡು ಹೋಗ್ತಿದ್ರು. ನ್ಯೂಸ್ನೊಳಗೆಲ್ಲ ರಾಜ್ಯಾಧ್ಯಕ್ಷರಾದ ದಿಂಡೂರವ್ರು ಇನ್ನಿಲ್ಲ ಅಂತ ಟಿ ವಿಯಾಗ ಬರ್ತಿತ್ತು. ಆದ್ರೆ ನನಗೆ ಕೇಳ್ತಿತ್ತು ಅದು ಒಂದು. ಆದರೆ ಈ ಹೇಳಕ್ಕೆ ಬಾಯಿ ಇರಲಿಲ್ಲ, ನನಗೆ ಹೇಳಕ್ಕೆ ಬರ್ತಿದ್ದಿಲ್ಲ. ಆದರೆ ಟಿ ವಿಯವರೆಲ್ಲ ಹೇಳ್ತಿದ್ರು ದಿಂಡೂರು ನಾ ಅದೀನಿ ಅಂತ ನನಗೆ ಹೇಳಕ್ಕೆ ಬರ್ತಿದ್ದಿಲ್ಲ. ಹಂಗೆ ಅನ್ಕಾನ್ಷಿಯಸ್ ಇದ್ದೆ. ಆದಾಗ್ಯೂ ಸಹಿತ ನಾ ಬದುಕಿ ನಿಮ್ಮ ಮುಂದೆ ಕುಂತಿದ್ದಕ್ಕೆ ಕಾರಣ ಅಂದ್ರೆ ನಾನೇನೋ ಸಮಾಜಕ್ಕೆ ಇಷ್ಟು ಕೊಟ್ಟೀನಿ, ಕೊಟ್ಟ ಫಲ ಸಮಾಜದ ಜನ ನಮ್ಮ ದಿಂಡೂರವರು ಆರೋಗ್ಯವಂತರಾಗಿರಲಿ ಅಂತ ಪ್ರಾರ್ಥನಾ ಮಾಡಿದ್ರ ಫಲನ ನಾನು ನಿಮ್ಮ ಮುಂದೆ ಕುಂತೀನಿ. ಅವರು ಸಮಾಜಕ್ಕಾಗಿ ದುಡಿದಿದ್ದಾರೆ. ಒಬ್ಬ ಸಮಾಜಕ್ಕೆ ದುಡಿದ ವ್ಯಕ್ತಿಯನ್ನು ಗೌರವಿಸಬೇಕಾಗ್ತದೆ. ಅವರ ಏಳು ಬೀಳುಗಳು, ನೋವು ನಲಿವುಗಳು ಗುರುಗಳೊಂದು ಭಾಳ ಚಂದ ಒಂದು ದೃಷ್ಟಾಂತ ಹೇಳ್ತಿರ್ತಾರೆ. ಒಬ್ಬ ವ್ಯಕ್ತಿ ಒಂದು ಸುದೀರ್ಘ ಹೋರಾಟದ ಜೀವನ, ಸಂಘರ್ಷದ ಜೀವನ, ಏಳು ಬೀಳುಗಳ ಮಧ್ಯದಲ್ಲಿ ಒಂದು ಜೀವನ ಕಟ್ಟಿರ್ತಾರೆ. ಒಮ್ಮೆ ಅವನಿಗೆ ಸಮಾಜ ಹಿಂತಿರುಗಿ ನೋಡಿದಾಗ ಸಮಾಜಕ್ಕೇನು ಮಾಡಿದೆ, ಸಮಾಜದ ಜನ ನನ್ನನ್ನು ಹೆಂಗೆ ಗುರುತಿಸ್ತಾರೆ, ನೀವು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದು ಇಷ್ಟೆಲ್ಲ ಗೌರವ ಸನ್ಮಾನ, ಖುಷಿ ಆಗ್ತದೆ, ಸಂತೋಷ ಆಗ್ತದೆ ಮನಸ್ಸಿಗೆ. ಈಗ ಜೋಳ ಇರ್ತದಲ್ಲ, ಜೋಳ ಬೆಳೆದಿರ್ತೈತಿ, ಬೆಳೆದು ತೆನೆ ಬಿಟ್ಟಿರ್ತೈತಿ. ನೀವೇನು ಮಾಡ್ತೀರಿ ಅಂದ್ರೆ ತೆನೆ ಕೊಯ್ತೀರಿ. ಹಿಂದಕ್ಕೆ ಹಂತಿ ಕಟ್ತಿದ್ರು, ಅದನ್ನು ಎತ್ತಿನ ಕಾಲಾಗ ಹಾಕಿ ತುಳಿಸ್ತಿದ್ರು. ಆಮೇಲೆ ಮಿಷಿನ್ ಬಂದು ಮಿಷನ್ಗೆ ಹಾಕಿದ್ರು. ಅಲ್ಲಿ ಅದಕ್ಕೆ ಜೋಳಕ್ಕೆ ತ್ರಾಸ ಪಟ ಬಡಿತಿತ್ತು. ಅದು ಆದಮೇಲೆ ತೊಗೊಂಡು ಬಂದು ಹಿಟ್ಟಿನ ಗಿರಣಿಗೆ ಕೊಟ್ಟರೆ ಅದು ಕಲ್ಲಾಗ ಹಾಕಿ ತಿರುಗುತ್ತೈತೆ, ಅಲ್ಲಿ ತ್ರಾಸ ಐತೆ ಅದಕ್ಕೆ. ಆಮೇಲೆ ಅದನ್ನು ತೊಗೊಂಬಂದು ರೊಟ್ಟಿ ಮಾಡ್ಕೊಳಕ್ಕೆ ತಾಯಿ ಹಿಟ್ಟು ಹಾಕ್ಕೊಂಡ್ಳು. ಹಂಗೆ ಬಡದ್ಲ, ಸುಡ ನೀರು ತಂದು ಮಾರಿ ಮೇಲೆ ಹಾಕಿದ್ಲು. ಮತ್ತು ಹಂಗೆ ಬಿಟ್ಲ, ನಾದದ್ಲ ಅದನ್ನು.
ನಾದಿ ಹಾಕ್ಕೊಂಡು ಮಾರಿ 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 ರಪ 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 ಬಡದು ಪಾಪ. ಅವಾಗೂ ತ್ರಾಸಾಯ್ತು. ಅಷ್ಟಕ್ಕೆ ಬಿಟ್ರೆ ಸುಡ 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 ಹಂಚಿನ ಮೇಲೆ ಒಯ್ದು ಹಾಕಿರ್ಲದು. ಇಷ್ಟು ತ್ರಾಸಾದ ಮೇಲೆ ಇಷ್ಟು ತ್ರಾಸ ಪಟ್ಟದ ಜೋಳದ ಕಾಳು. ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರ್ಬಿ ಎದ್ದು ಪ್ರೀತಿಯಿಂದ ಒಂದಿಷ್ಟು ಮಾರಿ ಮೇಲೆ ಇಷ್ಟು ಕೈ ಆಡಿಸಿದ್ರೆ ಬುರ ಬುರ ಬರ ಉಬ್ಬಿಡ್ತೈತೆ ರೊಟ್ಟಿ. ಹಂಗೆ ಸಮಾಜದೊಳಗೆ ಎಷ್ಟೇ ನೋವು, ಸಂಘರ್ಷಗಳು, ಅಪಮಾನಗಳು, ನಿಂದೆಗಳು ಬಂದಾಗ್ಯೂ ಸಹಿತ ವ್ಯಕ್ತಿಯ ಜೀವನದ ಒಂದು ಹಂತದಲ್ಲಿ ಸಮಾಜ ಅವನಿಗೆ ಗುರುತಿಸ್ತು ಅಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಸಂತೋಷ ಅನ್ನಿಸ್ತೈತೆ ಅಷ್ಟೇ ಅದನ್ನು ಹೇಳೋದು. ಅದಕ್ಕೆ ಅವರಿಗೆ ಮಾಡಿದ ಒಂದು ಸನ್ಮಾನ, ಒಬ್ಬ ಹಿರಿಯನಿಗೆ, ಹೋರಾಟಗಾರನಿಗೆ ಮಾಡಿದಂಥ ಸನ್ಮಾನ ಅಂತ ಹೇಳಿ ತಾವೆಲ್ಲ ಸೇರಿದಿರಿ. ನಮಗೆ ಗಲಾಟೆ ಕರ್ಕೊಂಡು ಹೋಗ್ಬೇಡ್ರಿ ಅಂದೀವಿ ನಾವೆಲ್ಲ ಅವ್ರಿಗೆ. ಆದರೂ ಒಬ್ಬ ಹಿರಿಯ ವ್ಯಕ್ತಿಗಳ ಸನ್ಮಾನ, ಎಲ್ಲ ಪೂಜ್ಯರು, ಹಿರಿಯರು, ಸಮಾಜದ ವ್ಯಕ್ತಿಗಳು ಬಂದಿದ್ದಾರೆ. ಅವರ ಆದರ್ಶ ಎಲ್ಲ ಯುವಕರಿಗೆ ಮುಟ್ಲಿ ಅಂತ ಹೇಳಿ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ.